ಆಯುಷ್ಮಾನ್ ಕಾರ್ಡ್ ಮೂಲಕ ಈ ಎಲ್ಲ ರೋಗಗಳಿಗೆ ಸಿಗಲಿಕ್ಕಿದೆ ಉಚಿತ ಚಿಕಿತ್ಸೆ. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಅನಿರೀಕ್ಷಿತ ವೈದ್ಯಕೀಯ ವೆಚ್ಚಗಳಿಂದಾಗಿ ಆರ್ಥಿಕವಾಗಿ ತೊಂದರೆಯನ್ನು ಅನುಭವಿಸಬಾರದು ಅಂತ ಉದ್ದೇಶದಿಂದ ಕೇಂದ್ರ ಸರ್ಕಾರ ದೇಶದಲ್ಲಿ ಹಲವಾರು ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಶಿಕ್ಷಣ ಮತ್ತು ಆರೋಗ್ಯದಂತಹ ಮೂಲಭೂತ ಅಗತ್ಯಗಳಿಗಾಗಿ ಜನರು ಸಾಲಕ್ಕೆ ಸಿಲುಕುವುದನ್ನು ತಡೆಯುವುದಕ್ಕಾಗಿ ಈ ಯೋಜನೆಗಳ ಮುಖ್ಯ ಉದ್ದೇಶವಾಗಿದೆ. ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆಯು ಜಾರಿಗೆ ತರಲಾಗ್ತಾ ಇರುವ ಯೋಜನೆಗಳಲ್ಲಿ ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಪ್ರಮುಖ ಮೈಲುಗಲ್ಲಾಗಿದೆ. ಈ ಯೋಜನೆಯ ಅಡಿಯಲ್ಲಿ ನೀಡಲಾದಂತಹ ಆಯುಷ್ಮಾನ್ ಕಾರ್ಡ್ ಈಗಾಗಲೇ ಲಕ್ಷಾಂತರ ಕುಟುಂಬಗಳಿಗೆ ಭದ್ರತೆಯ ಮೂಲವಾಗಿದೆ. ಹಾಗಾದ್ರೆ ಈ ಆಯುಷ್ಮಾನ್ ಭಾರತ್ ಯೋಜನೆ ಅಂತ ಹೇಳಿದ್ರೆ ಏನು? 2018ರಲ್ಲಿ ಪ್ರಾರಂಭಿಸಲಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯು ಅರ್ಹ ಕುಟುಂಬಗಳಿಗೆ ವಿಶೇಷ ಡಿಜಿಟಲ್ ಆರೋಗ್ಯ ಕಾರ್ಡ್ ಅನ್ನು ಒದಗಿಸುತ್ತೆ. ಇದು ಆಯುಷ್ಮಾನ್ ಕಾರ್ಡ್ ಆಗಿದ್ದು, ಈ ಕಾರ್ಡ್ ಹೊಂದಿರುವವರು ಸರ್ಕಾರಿ ಮತ್ತು ಪಟ್ಟಿ ಮಾಡಲಾದ ಖಾಸಗಿ ಆಸ್ಪತ್ರೆಗಳಲ್ಲಿ ಗರಿಷ್ಠ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆಯನ್ನ ಪಡೆಯಬಹುದಾಗಿದೆ. ಆಯುಷ್ಮಾನ್ ಕಾರ್ಡ್ ಸಂಪೂರ್ಣ ಪ್ರಕ್ರಿಯೆಯನ್ನ ಡಿಜಿಟಲ್ ರೂಪದಲ್ಲೂ ಕೂಡ ಮಾಡಲಾಗುತ್ತೆ. ಇನ್ನು ಒಬ್ಬರನ್ನು ಎಷ್ಟು ಬಾರಿ ಆಸ್ಪತ್ರೆಗೆ ಇದರಿಂದ ದಾಖಲಿಸಬಹುದು, ಒಬ್ಬ ಸದಸ್ಯನನ್ನ 1 ವರ್ಷದಲ್ಲಿ ಎಷ್ಟು ಬಾರಿ ಆಸ್ಪತ್ರೆಗೆ ದಾಖಲಿಸಬಹುದು, ಅಥವಾ ಒಂದೇ ವರ್ಷದಲ್ಲಿ ಒಂದು ಕುಟುಂಬದ ಹಲವಾರು ಸದಸ್ಯರು ಚಿಕಿತ್ಸೆಯನ್ನ ಪಡೆಯಬಹುದಾಗಿದೆ. ಇನ್ನು ಒಟ್ಟು ವೆಚ್ಚವು ನಿಗದಿತ ಮಿತಿ ಒಳಗೆ ಇರಬೇಕು. ಮಿತಿಯನ್ನ ತಲುಪಿದ ನಂತರ ಆ ಹಣಕಾಸು ವರ್ಷದ ಉಳಿದ ಚಿಕಿತ್ಸೆಯ ವೆಚ್ಚವನ್ನ ರೋಗಿ ಅಥವಾ ಕುಟುಂಬವೇ ಭರಿಸಬೇಕಾಗತ್ತೆ. ₹5 ವ್ಯಾಪ್ತಿ. ಮುಂದಿನ ಹಣಕಾಸು ವರ್ಷ ಆರಂಭದ ನಂತರ 5 ಲಕ್ಷದವರೆಗೆ ಸಹಾಯಧನ ಇದರಿಂದ ಸಿಗಲಿಕ್ಕಿದೆ. ಇನ್ನು ಆಯುಷ್ಮಾನ್ ಕಾರ್ಡ್ ಯಾವ ಚಿಕಿತ್ಸೆಗಳಿಗೆ ಉಪಯುಕ್ತವಾಗಿದೆ? ಆಯುಷ್ಮಾನ್ ಕಾರ್ಡ್ ಮುಖ್ಯವಾಗಿ ದುಬಾರಿ ಮತ್ತು ಗಂಭೀರ ಚಿಕಿತ್ಸೆಗಳಿಗೆ ಉಪಯುಕ್ತವಾಗಿದೆ. ಹೃದಯದ ಶಸ್ತ್ರಚಿಕಿತ್ಸೆಗಳು, ಕವಾಟ ಬದಲಿ, ಫೇಸ್ ಮೇಕರ್ ಅಳವಡಿಕೆ, ಕ್ಯಾನ್ಸರ್ ಚಿಕಿತ್ಸೆಗಳು, ಬೆನ್ನುಮೂಳೆ ಮತ್ತು ಮೆದುಳಿನ ಶಸ್ತ್ರಚಿಕಿತ್ಸೆಗಳು, ಮೂತ್ರಪಿಂಡ ಕಸಿ, ಕಾರ್ನಿಯಾ ಕಸಿ ಮುಂತಾದ ಅನೇಕ ಪ್ರಮುಖ ವೈದ್ಯಕೀಯ ಚಿಕಿತ್ಸೆಗಳನ್ನು ಈ ಯೋಜನೆಯ ಅಡಿಯಲ್ಲಿ ಪಡೆದುಕೊಳ್ಳಬಹುದಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.